ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ಅದ್ಭುತ ಕಥೆಯಾಗಿದೆ. ಕಥೆಯ ಹೆಸರು ಈ ಕ್ಷಣ ಶಾಶ್ವತವಲ್ಲ ಅಂತ. ಒಬ್ಬ ವ್ಯಕ್ತಿ ಎನ್ ಗುರುಗಳಿಗೆ ಬಂದು, ಗುರೂಜಿ, ಬದುಕಿನ ಯಾವ ಜಂಟಾಟವೂ ನನ್ನನ್ನು ತಾಕಬಾರದು, ಯಾವ ಖುಷಿಯೂ ನನ್ನ ತಲೆಗೇರಬಾರದು, ಸದಾಕಾಲ ಚಿತ್ತಮಯದಿಂದ ಬದುಕಬೇಕೆಂದರೆ ಏನು ಮಾಡಬೇಕು ಎಂದು ಕೇಳಿಕೊಂಡ. ಆಗ ಎನ್ ಗುರು ಹೇಳ್ತಾನೆ, ತುಂಬ ಸುಲಭ. ಒಂದೇ ಒಂದು ಮಂತ್ರವನ್ನು ನೀನು ಸದಾ ನೆನಪಿನಲ್ಲಿಟ್ಟುಕೊಂಡರೆ ಸಾಕು. ಸಮಚಿತ್ತ ಗಳಿಸುವುದು ಅಷ್ಟೊಂದು ಸುಲಭವೇ? ಹಾಗಾದರೆ ಆ ಮಂತ್ರ ಯಾವುದು ನನಗೆ ದಯಪಾಲಿಸಿ ಎಂದು ಕೇಳ್ತಾನೆ. ಈ ಕ್ಷಣ ಶಾಶ್ವತವಲ್ಲ ಎಂತಾರೆ ಎನ್ ಗುರು. ಅವಾಗ ಶಿಷ್ಯ ಕೇಳ್ತಾನೆ, ಹಾಗೆಂದರೆ ಅಂತ. ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಗೊತ್ತೇ? ಸಂತೋಷದಲ್ಲಿರುವವನಿಗೆ ಎಚ್ಚರವನ್ನು, ದುಃಖದಲ್ಲಿರುವವನಿಗೆ ಸಮಾಧಾನವನ್ನು ಕೊಡುವ ಏಕೈಕ ವಾಕ್ಯ ಇದು. ನೀನು ಸುಖದ ಸಂಪತ್ತಿನಲ್ಲಿದ್ದಾಗ ಈ ವಾಕ್ಯವನ್ನು ಮರೆಯಬೇಡ, ಏಕೆಂದರೆ ಸಂತೋಷ ಶಾಶ್ವತವಲ್ಲ. ಹಾಗೆಯೇ ಕಷ್ಟದಲ್ಲಿದ್ದಾಗ ಈ ಮಾತನ್ನು ನೆನಪಿನಲ್ಲಿಟ್ಟುಕೋ. ಯಾಕೆ ಗೊತ್ತಾ? ನಿನ್ನ ಕಷ್ಟಗಳು ಕ್ಷಣಿಕವಾಗಿದ್ದವು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿರುತ್ತದೆ. ಸಮಚಿತ್ತದ ಬದುಕಿಗೆ ಇಂತಹ ಬೇರೆ ಪಾಠ ಬೇಕೇ ನಿನಗೆ ಎಂದು ಹೇಳ್ತಾರೆ. ಬದುಕೇ ಕ್ಷಣಿಕ ಎಂದ ಮೇಲೆ ಕಷ್ಟ ಸುಖಗಳು ಶಾಶ್ವತವೇ? ಜೀವನ ಸುಖಕರವಾಗಿದ್ದಾಗ ಅದನ್ನು ಅನುಭವಿಸಬೇಕು. ಹಾಗೆಯೇ ಕಷ್ಟಗಳು ಎದುರಾದಾಗ ಭರವಸೆ ಕಳೆದುಕೊಳ್ಳದೆ ಸಮಾಧಾನ ಹೊಂದಬೇಕು ಎಂದು ಎನ್ ಗುರೂಜಿ ಶಿಷ್ಯರಿಗೆ ಹೇಳ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಕತೆನ ಶೇರ್ ಮಾಡಿ. ಧನ್ಯವಾದಗಳು.